ಕೂಡ ಪರಭಾಷೆಗಳಲ್ಲಿ ಬ್ಯುಸಿ ಆಗಿದ್ದೀರಾ, ದುನಿಯಾ ವಿಜಯ್ ಅವರು ಪರಭಾಷೆಗಳಲ್ಲಿ ಬ್ಯುಸಿ ಆಗಿದ್ದಾರೆ. ಅಟ್ ದ ಸೇಮ್ ಟೈಮು ನೀವು ನೋಡಿದಂಥ ದುನಿಯಾ ವಿಜಯ್ ಇವಾಗ ಇಲ್ಲವೇ ಇಲ್ಲ. ಅವಾಗ ಮಾತೆತ್ತಿದ್ರೆ ವಿವಾದಗಳು, ಬ್ಯಾಕ್ ಟು ಬ್ಯಾಕ್ ಸೋಲುಗಳು. ಈಗ ಮಕ್ಕಳನ್ನ ಚಿತ್ರರಂಗಕ್ಕೆ ಇಂಟ್ರಡ್ಯೂಸ್ ಮಾಡಿಸ್ತಾ ಇದ್ದಾರೆ, ಬ್ಯಾಕ್ ಟು ಬ್ಯಾಕ್ ಸಕ್ಸಸ್ಗಳು. ನಾವೊಂದು ಮಾತು ಹೇಳ್ತೀನಿ, ಅದೆಲ್ಲ ಒಂದು ಫೇಸ್ ಆಫ್ ಲೈಫ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲರ ಲೈಫಲ್ಲೂ ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ. ನೀವು ಹೇಳ್ದಂಗೆ ವಿವಾದ ಇಲ್ಲದೆ ಯಾವ ಸೆಲೆಬ್ರಿಟೀಸ್ ಇದ್ದಾರೆ ಅಲ್ವಾ? ಎಲ್ಲೋ ಒಂದು ಸಣ್ಣ ವಿಚಾರ, ಒಂದು ಸಣ್ಣ ಸಾಸಿವೆ ಕಾಳಷ್ಟು ಏನಾದರೂ ಬಂತು ಅಂದ್ರೂ ಅದು ಒಂದು ದೊಡ್ಡ ಮಟ್ಟಕ್ಕೆ ವಿವಾದ ಆಗುತ್ತೆ. ಸಾಮಾನ್ಯ ಜನರಿಗೂ ವಿವಾದಗಳಿರುತ್ತೆ ಅಲ್ವಾ? ಸೆಲೆಬ್ರಿಟಿಗಳು ಅಂತ ನೀವು ಹೈಲೈಟ್ ಆಗ್ತೀರಾ, ಸಾಮಾನ್ಯ ಜನರು ಹೈಲೈಟ್ ಅಷ್ಟೇ. ಪಬ್ಲಿಕ್ ಫಿಗರ್ ಅಂತ ಬಂದಾಗ ನಾವು ಒಂದು ಸ್ವಲ್ಪ ಹೈಲೈಟ್, ನೀವು ಹೇಳ್ದಂಗೆ. ಈಗ ನಾನು ನೋಡ್ತೀನಲ್ವಾ, ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟೊಂದು ಜನ ಇನ್ಫ್ಲೂಯೆನ್ಸರ್ಸು ಪಾಪ ಅವರು ಲೈವ್ ಮಾಡಿ ಸಮಸ್ಯೆಗಳನ್ನ ಹೇಳ್ಕೊತಾರೆ. ಅವ್ರಿಗೆ ಬರ್ತಿರೋವಂಥ ಕಾಮೆಂಟ್ಸ್ ಆಗಿರ್ಬೋದು, ಅವ್ರು ಫೇಸ್ ಮಾಡ್ತಿರೋವಂಥ ಇಶ್ಯೂಸ್ ಆಗಿರ್ಬೋದು. ಸೊ ಇಲ್ಲಿ ಸೆಲೆಬ್ರಿಟೀಸ್ ಆಗಿರ್ಬೋದು, ಕಾಮನ್ ಮ್ಯಾನ್ ಅವೆಲ್ಲ ಇಲ್ಲ. ಮನುಷ್ಯರಿಗೆ ನಾ ಹೇಳ್ದಂಗೆ ಏನೋ ಚೆನ್ನಾಗಿ ಅವ್ರ ಪಾಡೋಗಿ ಅವ್ರೇನೋ ಹೆಸರು ಮಾಡಿಕೊಂಡು ಬೆಳೀತಿದ್ದಾರೆ ಅಂತ ಅಂದಾಗ ಕೆಲವ್ರು ಇರ್ತಾರಲ್ವ, ಕಷ್ಟ ತಡ್ಕೊಳಕ್ಕಾಗ್ದೇನೆ ಅಂಥವ್ರು ಮಾತ್ರ ಈ ಥರ ಮಾಡೋಕ್ಕೆ ಸಾಧ್ಯ. ಅಷ್ಟೇ. ವಿವಾದಗಳು ಬರುತ್ತೆ ಹೋಗುತ್ತೆ. ಸೊ ಆ ಫೇಸಲ್ಲಿ ಒಂಥರ ಇದ್ದಾಗ ನೀವು ಹೇಳ್ದಂಗೆ ಈಗ ವಿಜಿ ಟೈಮ್ ತುಂಬ ಚೆನ್ನಾಗಿದೆ. ಎಲ್ಲರ ಟೈಮು ಕೆಟ್ಟದಾಗ ಪರಿಸ್ಥಿತಿ ಚೆನ್ನಾಗಿರಲ್ಲ. ಅವ್ರ ಟೈಮ್ ತುಂಬ ಚೆನ್ನಾಗಿ ಆಗ್ತಿದೆ ಅಂದಾಗ ನೀವು ತಪ್ಪು ಮಾಡಿದ್ರೂ ಅದು ನೀಟಾಗಿ ಕವರಪ್ ಆಗುತ್ತೆ ಅಲ್ವಾ? ಸೊ ಆಮೇಲೆ ಅವ್ರ ಮಕ್ಕಳನ್ನ ಲಾಂಚ್ ಮಾಡಿದ್ದಾರೆ ವಿಜಿ, ಇಬ್ಬರು ಹೆಣ್ಮಕ್ಳನ್ನ. ತುಂಬ ಬ್ಯೂಟಿಫುಲ್ ಆಗಿದ್ದಾರೆ ಇಬ್ರು. ನಿಮ್ಮ ಮಗಳು ಕೂಡ ಹೌದು ಅವರು, ರಿತನ್ಯ. ವೆರಿ ಬ್ಯೂಟಿಫುಲ್, ವೆರಿ ಟ್ಯಾಲೆಂಟೆಡ್ ಚಿಲ್ಡ್ರನ್ ಅವ್ರಿಗೆ ಇರೋದು. ಆ್ಯಂಡ್ ನನ್ನ ಕಡೆಯಿಂದ ಅವ್ರ ಇಬ್ರಿಗೂ ಬೆಸ್ಟ್ ವಿಶಸ್ ಹೇಳ್ತೀನಿ. ಅವ್ರಿಗೆ ವೆಲ್ಕಮ್ ಟು ಅವರ್ ಇಂಡಸ್ಟ್ರಿ. ಅಪ್ಪ ತುಂಬ ಕಷ್ಟಪಟ್ಟು ಹೆಸರು ಮಾಡಿದ್ದಾರೆ. ಸೊ ಆ ಹೆಸರನ್ನ ಉಳಿಸ್ಕೊಂಡು ಹೋಗ್ತಾರೆ ಅನ್ನೋ ಒಂದು ನಂಬಿಕೆ ನಮ್ಗೆಲ್ರಿಗೂ ಇದೆ. ಬಿಕಾಸ್ ಅಷ್ಟು ಡೆಡಿಕೇಟೆಡ್ ಮಕ್ಳು ಇಬ್ರು ಕೆಲಸ ಅಂತ ಬಂದಾಗ. ನಿಂಗವ್ವ ನಿಂಗೊಂದು ವಿಷಯ ಗೊತ್ತಾ? ಏನೋ ಮಾವ ಹೇಳೋ ಮಾವ. ಜನವರಿ 23ಕ್ಕೆ ನಿಮ್ದು 2 ಸಿನಿಮಾ ರಿಲೀಸ್ ಆಗ್ತಾ ಇದೆ. ಹೌದು. ಒಂದ್ ಕಡೆ ಲ್ಯಾಂಡ್ ಲಾರ್ಡ್ ಮತ್ತೊಂದ್ ಕಡೆ ಕಲ್ಟ್. ಏನ್ ಡಬಲ್ ಧಮಾಕ ಅಲ್ವಾ? ಭಯ ಆಗ್ತದೆ. ಎರಡು ಒಳ್ಳೆ ಸಿನಿಮಾ ಲಕ್ಷ್ಮಿ, ತುಂಬಾ ಚೆನ್ನಾಗಿದೆ. ಕತೆ ಆಗಿರ್ಬೋದು, ಪಾತ್ರಗಳು. ನಾನು ಕೂಡ ಇವತ್ತು ಒಂದು ಸಿನಿಮಾದ ನಿರ್ಮಾಪಕರ ಜೊತೆ ಅದನ್ನೇ ಅಂತಿದ್ದೆ, ಸರ್ 2 ಒಳ್ಳೆ ಸಿನಿಮಾಗಳು ಒಂದು ಡೇಟಿಗೆ ಬರಬಾರ್ದು ಸರ್, ಬಿಸ್ನೆಸ್ಗೆ 100% ಹೊಡ್ತಾ ಬೀಳುತ್ತೆ ಸರ್, ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಂಡು ಬರ್ಬೋದಿತ್ತು ನೀವು ಅಂತ ನಾನು ಇದೇ ಮಾತನ್ನು ಹೇಳ್ತಿದ್ದೆ. ಅವರಿಬ್ರಿಗೂ ಒಂದು ಸ್ವಲ್ಪ ಕಾನ್ಫಿಡೆನ್ಸು ಅದೇ ಕತೆ ಮೇಲೆ, ಅದಾದಮೇಲೆ ಪಾತ್ರಗಳು ಆಯ್ಕೆ ಮಾಡಿದಂಥ ಆರ್ಟಿಸ್ಟ್ಗಳ ಮೇಲೆ ಕಾನ್ಫಿಡೆನ್ಸು, ಅವರ ಒಂದು ಆಸೆ ಜೊತೆಗೆ ಹಠ ಅಂತ ಇರುತ್ತಲ್ವ, ಅದು ನಾವು ಯಾರು ಏನೂ ಮಾಡೋದಕ್ಕಾಗಲ್ಲ. ಇಲ್ಲ ನಾವು ಬಂದೇ ಬರ್ತೀವಿ ಅಂತ ಅಂದಾಗ ಓಕೆ ಸರಿ ಆಯಿತು, ನಾನು ಒಂದೇ ಮಾಡ್ಬೋದು. ಐ ಪ್ರೇ ಗಾಡ್ 2 ಸಿನಿಮಾಗೂ ತೊಂದರೆ ಆಗದೇನೆ 2 ಸಿನಿಮಾನು ತುಂಬ ಚೆನ್ನಾಗಾಗಲಿ ಅಂತ ಇಷ್ಟೇ ಹೇಳ್ಬೋದು ಅಷ್ಟೇ. ಸೂಪರ್. ಕಲ್ಟ್ ಸಿನಿಮಾದಲ್ಲಿ ಜೈದ್ ಖಾನ್ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ದೀರಾ, ಮಲೈಕಾ ಕೂಡ ಇದ್ದಾರೆ ಸಿನಿಮಾದಲ್ಲಿ. ಅವರ ಸ್ಕ್ರೀನ್ ಸ್ಪೇಸ್ ಎಷ್ಟಿರ್ಬೋದು ಅಂತಕ್ಕಂಥದ್ದು ಒಂದು ಪ್ರಶ್ನೆ ಸಾಮಾನ್ಯವಾಗಿ ಮೂಡುತ್ತೆ ಇಬ್ಬರು ಹೀರೋಯಿನ್ಸ್ ಅಂದಾಗ. ಜೊತೆಗೆ ನೆಗೆಟಿವ್ ಶೇಡ್ ಯಾರ್ದು, ಪಾಸಿಟಿವ್ ಶೇಡ್ ಯಾರ್ದು ಅಂತ. ಯಾಕಂದರೆ ನೀವಂತೂ ಇತ್ತೀಚೆಗೆ ನೆಗೆಟಿವ್ ಅಂದರೆ ಎತ್ತಿದ ಕೈಯೇ. ಸೊ ಹಂಗಾಗಿ ಅದೊಂದು ಕನ್ಫ್ಯೂಷನ್ ಇದೆ. ಸೊ ನಿಮ್ಮ ಜೈದ್ ಕಾಂಬಿನೇಷನ್ ಹೇಗಿರುತ್ತೆ ಆ ಸಿನಿಮಾದಲ್ಲಿ? ಜಯದ್, ನಾನು, ಮಲೈಕಾ, ಅಲೋಕ್, ಕಿಶನ್, ನಾವೆಷ್ಟು ಜನ ಇರೋದು ಮೇನ್ ಲೀಡ್ಸ್ ಅಂತ ಅಂದರೆ. ಆಮೇಲೆ ಅಚ್ಯುತ್ ಅಣ್ಣ ಮಾಡಿದ್ದಾರೆ, ಅಚ್ಯುತ್ ಸರ್ ಮಾಡಿದ್ದಾರೆ. ಸೊ ಆಮೇಲೆ ರಂಗಾಯಣ ರಘು ಸರ್ ಮಾಡಿದ್ದಾರೆ. ಅಚ್ಯುತ್ ಸರ್, ರಂಗಾಯಣ ರಘು ಸರ್, ನಿಮ್ಗಂತೂ ನೀವು ಒಂಥರ ಅದು ಅಲ್ಲ, ಅದೊಂಥರ ಸೂಪರ್ ಕಾಸ್ಟಿಂಗ್. ನನಗೆ ಅಚ್ಯುತ್ ಸರ್ ಇರಬೇಕು, ಇಲ್ಲ ರಂಗಾಯಣ ರಘು ಸರ್ ಇರಬೇಕು. ಅದೊಂಥರ ನನಗೆ ರಿಯಲ್ ಲೈಫ್ ಅಪ್ಪನ ಥರ ಆಗೋಗ್ಬಿಟ್ಟಿದ್ದಾರೆ ಅವ್ರು ನನಗೆ ಇಬ್ರು. ಇಲ್ಲ ನೆಗೆಟಿವ್ ಶೇಡ್ ಇಲ್ಲ ಏನೋ ಅಂತ ನೀವು ಸಿನಿಮಾ ನೋಡಬೇಕಾಗತ್ತೆ ಪ್ರತಿಯೊಬ್ಬರು ಕೂಡ. ಬಟ್ ಒಂದು ಅದ್ಭುತವಾಗಿರುವಂಥ ಪಾತ್ರ. ಇತಿಹಾಸಿನಿ ಅನ್ನೋ ಪಾತ್ರಕ್ಕೆ 2 ಶೇಡ್ ಇದೆ, ಅಂದರೆ ನನ್ನ ಪಾತ್ರ ಇಷ್ಟು ಹೇಳ್ಬೋದು. ಅದರ ಜೊತೆಗೆ ಜಯದ್ ಜೊತೆ ಫಸ್ಟ್ ಸಿನಿಮಾ ನಾನು ಮಾಡ್ತಿರೋದು. ಆ್ಯಂಡ್ ನಿಜವಾಗ್ಲೂ ಹೇಳ್ತೀನಿ ಲಕ್ಷ್ಮಿ, ನಾನು ಡಬ್ಬಿಂಗ್ ಮಾಡ್ತಿರ್ಬೇಕಾದ್ರೆ ಜಾಯದ್ ಅವರು ಡಬ್ಬಿಂಗ್ ಮಾಡಿದ್ದಾರೆ. ಡಬ್ಬಿಂಗ್ ನಾನು ನೋಡಾದ್ಮೇಲೆ ನನಗೆ ಎಷ್ಟು ಖುಷಿ ಆಯಿತು ಗೊತ್ತಾ. ಅವ್ರಿಗೆ ಸ್ವಲ್ಪ ಕನ್ನಡ ಆ ಒಂದು ಸ್ಲ್ಯಾಂಗು ನಮ್ಮ ಭಾಷೆ ಮೇಲೆ ಸ್ವಲ್ಪ ಕಷ್ಟ ಇದೆ, ಅವ್ರು ಮಾತಾಡಿದಾಗ ಗೊತ್ತಾಗತ್ತೆ. ಬಟ್ ಡಬ್ಬಿಂಗ್ ಫಾಸ್ಟ್ ಆಗಿ ಮಾತಾಡ್ಬಿಡ್ತಾರೆ. ಹಾಂ,
ಡಬ್ಬಿಂಗಲ್ಲಿ ಹಂಗೆ ಅನಿಸ್ಲೇ ಇಲ್ಲ ಗೊತ್ತಾ. ಅವ್ರ ಎಫರ್ಟ್ಗೆ ಮತ್ತು ಅವರ ಡೆಡಿಕೇಶನ್ಗೆ ಸತ್ಯವಾಗ್ಲೂ ಹ್ಯಾಟ್ಸ್ ಆಫ್. ಎಷ್ಟು ಖುಷಿ ಆಯಿತು ಗೊತ್ತಾ. ನಾನು ನೆಕ್ಸ್ಟ್ ಡಬ್ಬಿಂಗ್ ಆದಮೇಲೆ ಮೀಟ್ ಮಾಡಿದಾಗ ಜಾಯದ್ ಅವ್ರನ್ನ ನಾನು ಹೇಳಿದೆ, ಐ ಆಮ್ ಸೋ ಹ್ಯಾಪಿ ನಿಮ್ಮ ವಾಯ್ಸ್, ಆಮೇಲೆ ನೀವು ಡಬ್ಬಿಂಗ್ ಮಾಡಿದ್ದೀರಾ ಅನ್ನೋದೇ ಒಂದು ಖುಷಿ, ಡಬ್ಬಿಂಗ್ ಅಷ್ಟು ಅದ್ಭುತವಾಗಿ ಮಾಡಿದ್ದೀರಾ ಅನ್ನೋದು ಇನ್ನೊಂದು ಖುಷಿ ನನಗೆ. ಕಂಗ್ರ್ಯಾಚುಲೇಷನ್ಸ್ ಆಯ್ತು. ಕೀಪ್ ಗೋಯಿಂಗ್ ಆ್ಯಂಡ್ ಇದೇ ಥರ ನಿಮಗೆ ಮುಂದೆ ಬರುವಂಥ ಸಿನಿಮಾಗಳಲ್ಲಿ ಡಬ್ಬಿಂಗ್ ಮಾಡಿ ನೀವು ಕಂಟಿನ್ಯೂ ಮಾಡಿ ಅಂತ ಹೇಳಿದೆ. ಆಮೇಲೆ ಆ್ಯಕ್ಟಿಂಗಲ್ಲೂ ಅಷ್ಟೇ ತುಂಬ ಚೆನ್ನಾಗಿ. he has proven himself in the first ಬನಾರಸ್ಸಲ್ಲಿ. ಬನಾರಸ್ಸಲ್ಲೇ ಫಸ್ಟ್ ಮೂವಿಯಲ್ಲಿ ಮಾಡಿದ್ದಾರೆ ಅಂತ ಅನ್ಸೋದೇ ಇಲ್ಲ ನಮ್ಗೆ. ಎಷ್ಟು ಅಂದರೆ ನಾ ಹೇಳ್ತಿಲ್ವಾ, ಹೊಸೊಬ್ಬರಿಗೆ ಹಸಿವು ಜಾಸ್ತಿ ಇರತ್ತೆ ಅಂತ, ಆ ಥರ ನಾನು ಜಾಯದನ್ನು ನೋಡಿರೋದು. ಸೂಪರ್. ಮಲೈಕಾ ಅವ್ರದ್ದೊಂದು ಕ್ಲಾಸಿಕಲ್ ಡ್ಯಾನ್ಸ್ದೊಂದು ಸಾಂಗು ತುಂಬ ದೊಡ್ಡ ಮಟ್ಟಕ್ಕೆ ಹಿಟ್ಟಾಗಿತ್ತು. ಅಯ್ಯೋ ಶಿವನೇ, ವಾಟ್ ಅ ಲವ್ಲಿ ಸಾಂಗ್. ಅದು ಸಿನಿಮಾಟೋಗ್ರಫಿ ಪೇಂಟಿಂಗ್ ತರ ಬಂದಿದೆ. ಓ ವಲ್ಲಿ ಅಲ್ವಾ, ವಾಲಿ ಸರ್ DOP. ಓಹೋ ಸೂಪರ್ ಸಿನಿಮಾಟೋಗ್ರಫರ್. ನಾನು ಹೇಳಿ ನಿಮ್ದು ಏನ್ ಕಮ್ಮಿ ಇಲ್ಲ. ಮೊನ್ನೆ ರೀಸೆಂಟ್ ಆಗಿ ಒಂದು ಸ್ಮಾಲ್ ಝಲಕ್ ಒಂದು ನೀವೇ ಒಂದು ಮೇಕಿಂಗ್ ಒಂದು ವಿಡಿಯೋ ಹಾಕಿದ್ರಿ. ಸಾಂಗು ಇನ್ಫ್ಯಾಕ್ಟ್ ಇವತ್ತು ರಿಲೀಸ್ ಆಗ್ತಾ ಇದೆ. ಹೌದು, ಕರೆಕ್ಟ್ ಆಗೋಗಿದೆ. ಹೌದೌದು. ಇಲ್ಲ, ವಲ್ಲಿ ಸರ್ ನನಗೆ ಫಸ್ಟ್ ಟೈಮ್ ಅವ್ರ ಜೊತೆ ಕೆಲಸ ಮಾಡಿರೋದು. ಗೊತ್ತಿರಲಿಲ್ಲ ಹೆಂಗೆ ಫ್ರೇಮಲ್ಲಿ ನಮ್ಮನ್ನ ತೋರಿಸ್ತಾರೆ ಅಂತ, ಬಟ್ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಆಮೇಲೆ ಅನಿಲ್, ನಮಗೂ ಒಂದು ಪ್ರಶ್ನೆ ಇತ್ತು. ಜೈದ್ ಅವರು ರಚಿತಾರಾಮ್ ಅವರು ಹೆಂಗ್ ಕಾಣಿಸ್ತಾರೆ ಫ್ರೇಮಲ್ಲಿ ನೋಡೋದಿಕ್ಕೆ ಅಂತ, ಬಟ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದಾರೆ, ಮುದ್ದಾಗಿ ಕಾಣಿಸ್ತಿದ್ದಾರೆ ಪೇರ್. ಅದು ಥ್ಯಾಂಕ್ ಯು. ಮತ್ತೆ ಕಾಸ್ಟ್ಯೂಮ್ಸ್ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ನೀವು ಅದೊಂದು ಸ್ಟುಡಿಯೋದಲ್ಲಿ ನೈಟ್ ಎಫೆಕ್ಟ್ ಅಲ್ಲಿ ಮಾಡಿರೋದ್ರಿಂದ ಈಚ್ ಅಂಡ್ ಎವ್ರಿ ಫ್ರೇಮ್ ತುಂಬಾ ಬ್ಯೂಟಿಫುಲ್ ಆಗಿದೆ. ಕಾಸ್ಟ್ಯೂಮ್ ಫಸ್ಟ್ ಟೈಮ್ ಚಂದನ್ ಗೌಡ ಅಂತ ಮಾಡಿದ್ದು ಆ ಸಾಂಗ್ಗೆ, ಫಸ್ಟ್ ಟೈಮ್ ಅಸೋಸಿಯೇಷನ್ ಅಂದು ಚಂದನ್ ಅವ್ರದ್ದು. ಅದಾದಮೇಲೆ ಅರ್ಜುನ್ ಜನಿ ಅವರ ಮ್ಯೂಸಿಕ್. ನನಗೆ ನನ್ನ ಹಾಡು ಕೇಳ್ತಿರ್ಬೇಕಾದ್ರೆ ಆಬ್ವಿಯಸ್ಲಿ ನಮ್ಮ ಹಾಡು ನಮಗೆ ತುಂಬ ಇಷ್ಟ ಆಗುತ್ತೆ, ಬಟ್ ನಾನು ಯಾವಾಗಲೂ ಹೇಳ್ತಿರ್ತೀನಿ ಅನಿಲ್ ಸರ್ಗೆ, ಸರ್ ಅಯ್ಯೋ ಶಿವನೇ ಸರ್ ಸೂಪರ್ ಸಾಂಗ್ ಅದು ಟೇಕ್ ಆಫೇ ಚೆನ್ನಾಗಿದೆ ಆ ಹಾಡು. ಆ್ಯಂಡ್ ಕಂಪೋಸಿಷನ್ ತುಂಬ ಚೆನ್ನಾಗಿದೆ, ಲಿರಿಕ್ಸ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಅವರಿಬ್ರು ತುಂಬ ಮುದ್ದಾಗಿ ಕಾಣಿಸ್ತಾರೆ, ಮಲೈಕಾ ಹಾಗೆ ಜಾಯದ್. ಇಟ್ಸ್ ನೈಸ್, ಗುಡ್ ಕೊರಿಯೋಗ್ರಫಿ. ನಮ್ಮದು ಕೊರಿಯೋಗ್ರಫಿ ಮಾಡಿದ್ದು ಹರ್ಷ ಮಾಸ್ಟರ್. ಆಫ್ಟರ್ ಅ ಲಾಂಗ್ ಟೈಮ್ ನನಗೆ ಬಾಲಿವುಡ್ ಅಲ್ಲಿ ಡೈರೆಕ್ಷನ್ ಮಾಡಿ ಬಂದ ಮೇಲೆ ನಿಮ್ದು ಫಸ್ಟ್ ಸಾಂಗ್ ಅನ್ಸುತ್ತೆ. ಹೌದು ಹೌದು. ಆ್ಯಂಡ್ ಅವ್ರು ಲ್ಯಾಂಡ್ ಲೋಡಲ್ಲಿ ಕೂಡ ಮಾಡಿದ್ದಾರೆ ಹರ್ಷ ಮಾಸ್ಟರ್. ನೈಸ್, ಯಾ. ಆ್ಯಂಡ್ ಲ್ಯಾಂಡ್ ಲಾರ್ಡಲ್ಲಿ ನಿಂಗವ ಭೂಷಣ್ ಮಾಸ್ಟರು ನನ್ನ ಕಾಂಬಿನೇಷನ್ ಎಲ್ಲ ಸೂಪರ್ ಹಿಟ್ಸ್. ಯಾರೋ ನೀನು ಸಾಂಗ್ ನಟ ಸಾರ್ವಭೌಮ ಅವರೇ ಮಾಡಿದ್ದು, ಬೊಂಬೆ ಸಾಂಗ್ ಅವರೇ ಮಾಡಿದ್ದು, ಕ್ರಾಂತಿ. ನಿಮ್ದು ಒಂದು ಸಿನಿಮಾ ಅಂತ ತಗೊಂಡಾಗ ಆ ಆಲ್ಬಮ್ ಅಲ್ಲಿ ಮಿನಿಮಮ್ 2 ಸಾಂಗು, ಮ್ಯಾಕ್ಸಿಮಮ್ 3 ಸಾಂಗ್ ಅಂತೂ ದೊಡ್ಡ ಮಟ್ಟಕ್ಕೆ ಹಿಟ್ ಆಗುತ್ತೆ, ಮತ್ತೆ ಗುನುಗುವಂತ ಸಾಂಗ್ಗಳಾಗ್ತವೆ. ಹೌದು, ನಿಂಗವ ತುಂಬಾ ಚೆನ್ನಾಗಿ ಹೋಗ್ತಿದೆ ಅಲ್ಲ. ಹೌದು. ಇದು ಭಯ ಆಗುತ್ತೆ, ಕಲ್ಟ್ ಎರಡು ಮಿಕ್ಸ್ ಮಾಡ್ಬೇಕು ಇವಾಗ. ಈಗ ಜೈದ್ ಅವರು ನಿಮ್ಮದು ಮಲೈಕಾ ಅವ್ರದ್ದು ಕ್ಯಾರೆಕ್ಟರ್ಗಳನ್ನ ನೋಡಿದಾಗ, ಇಲ್ಲಿವರೆಗೂ ಬಂದಿರತಕ್ಕಂಥ ಗ್ಲಿಮ್ಸು ಸ್ಯಾಂಪಲ್ಸ್ನ ನೋಡಿದಾಗ ಔಟ್ ಆ್ಯಂಡ್ ಔಟು ಯೂತ್ಫುಲ್ ಎಂಟರ್ಟೈನರ್ ಅಂತ ಗೊತ್ತಾಗುತ್ತೆ. ಯೂತ್ಸ್ಗೆ ಎಷ್ಟು ಕನೆಕ್ಟ್ ಆಗುತ್ತೆ ಈ ಸಿನಿಮಾ ಕಲ್ಟು? ಇಟ್ಸ್ ಡೆಫಿನೆಟ್ಲಿ ರಿಲೇಟೆಡ್ ಟು ಬ್ರೇಕಪ್, ಲವ್ ಬ್ರೇಕಪ್ ಬಗ್ಗೆ. ಎಲ್ರಿಗೂ ಸಾಮಾನ್ಯವಾಗಿ ಫೇಸ್ ಮಾಡ್ತಿರೋಂಥ ಒಂದು ಮೇಜರ್ ಇಶ್ಯೂ ಲೈಫಲ್ಲಿ ಅಂದರೆ ಇಟ್ಸ್ ಬ್ರೇಕಪ್ಸ್. ಎಷ್ಟು ಮಲ್ಟಿಪಲ್ ಬ್ರೇಕಪ್ಸ್ ಇರುತ್ತೆ. ಹುಡುಗಿ ಬಿಟ್ಟೋದ್ಲಿಲ್ಲ, ಹುಡುಗ ಬಿಟ್ಟೋದ, ಒಂದು ಸಣ್ಣ ವಿಷಯ ಅದ್ರ ಬಗ್ಗೆ. ಅದಾದಮೇಲೆ ಅದರಿಂದ ಹೌ ಟು ಗೆಟ್ ಓವರ್ ಫ್ರಮ್ ದ್ಯಾಟ್. ಅದೇ ಲೈಫಲ್ಲ, ಅದೇ ಎಂಡ್ ಅಲ್ಲ, ಮುಂದೆ ಒಂದು ಹೊಸ ಜೀವನ ಇದೆ. ಒಂದು ಇಂಟೆನ್ಸ್ ಲವ್, ಎಮೋಷನಲ್, ವೆರಿ ಮಚ್. ಅದ್ರ ಜೊತೆಗೆ ಫ್ಯಾಮಿಲಿ ಇಮೋಷನ್ಸ್, ಅಪ್ಪ ಅಮ್ಮನ ಇಮೋಷನ್ಸ್ ಎಲ್ಲ ಇದೆ. ಅಂದರೆ ಬ್ರೇಕಪ್ ಆಗಿದ ತಕ್ಷಣ ನಮ್ಮ ಜೀವನ ಮುಗೀತು ಅಂತ ಹೇಳೋರಿಗೆ ಈ ಸಿನಿಮಾ ನೋಡಬೇಕಾಗತ್ತೆ. ದಟ್ಸ್ ವಾಟ್. ಒಳ್ಳೆ ಮೆಸೇಜ್ ಕೂಡ ಇದೆ. ಡೆಫಿನೆಟ್ಲಿ ಲೈಫಲ್ಲಿ ಇನ್ನೊಬ್ಬ ವ್ಯಕ್ತಿ ಬರುವಂಥ ಅವಕಾಶ ನಾವೇ ಮಾಡ್ಕೊಳ್ಬೇಕಾಗತ್ತೆ. ಒಬ್ಬರು ಹೋದ್ರು ಅಂದ್ಬಿಟ್ಟು ದಿಸ್ ಇಸ್ ಎಂಡ್, ಐ ಆಮ್ ಡನ್, ನಾವೇ ಹೋಗ್ಬಿಟ್ರೆ ಹೆಂಗೆ? ಹಾಗಲ್ಲ. ಬಿಕಾಸ್ ನಾನು ತುಂಬ ಸ್ಯೂಸೈಡ್ ಕೇಸಸ್ನ ನಾನು ನೋಡ್ತಿರ್ತೀನಲ್ಲ. ಡಿವೋರ್ಸ್ ಆಯಿತು ಅಂತ ಸ್ಯೂಸೈಡ್ ಮಾಡ್ಕೊಳ್ಳೋದು, ಬ್ರೇಕಪ್ ಆಯಿತು ಅಂತ ಸೂಸೈಡ್ ಮಾಡ್ಕೊಳ್ಳೋದು, ಇನ್ನೊಂದು ಮತ್ತೊಂದು, ಅದೆಲ್ಲ ಲೈಫು. ನಮಗೆ ಭಗವಂತ ಭೂಮಿ ಮೇಲೆ ಒಂದು ಅವಕಾಶ ಕೊಟ್ಟಿದ್ದಾನೆ,